ಹಲೋ ಫ್ರೆಂಡ್ಸ್, ನನ್ನ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿಸಿಬೇಳೆಭಾತ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಕ್ಯಾರೆಟು ಮತ್ತು ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಇವೆಲ್ಲ ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಆಮೇಲೆ ಈರುಳ್ಳಿ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಒಂದು ಈರುಳ್ಳಿ ಸಾಕು. ನಿಮಗೆ ಟೊಮೆಟೊ ಒಂದು ಕಟ್ ಮಾಡ್ಕೋಬೇಕು. ಆಮೇಲೆ 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 ಏನು ಮಾಡಬೇಕು ಅಂತಂದರೆ, ನೀವು ರೈಸು ಸ್ವಲ್ಪ ನೀರಲ್ಲಿ ಹಾಕ್ಕೊಂಡು ನೆನೆಸ್ಬಿಟ್ಟು, ತೊಗರಿಬೇಳೆ ನಿಮಗೆ ಎಷ್ಟು ಬೇಕು ಒಂದು ಸ್ವಲ್ಪ ಸರಿ ಇದ್ದರೆ ಒಂದು ಲೋಟ ತೊಗರಿಬೇಳೆ, 1 ಲೋಟ 2 ಲೋಟ ಅಕ್ಕಿ ಇದ್ದರೆ ಸರಿ ಹೋಗುತ್ತೆ, ಚೆನ್ನಾಗಾಗುತ್ತೆ. ಆಮೇಲೆ ಎಣ್ಣೆ ಹಾಕಬೇಕು, ಬಿಸಿ ಮಾಡಿ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಎಣ್ಣೆ ಬಿಸಿ ಆದಮೇಲೆ ಮೆಣಸಿನ್ಕಾಯಿ ಹಾಕಬೇಕು, ಸಾಸಿವೆ ಜೀರಿಗೆ ಹಾಕಿ ಆಮೇಲೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡಾದಮೇಲೆ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಬಿಸಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಚೆನ್ನಾಗಿ ಬ್ರೌನ್ ಕಲರ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಬ್ರೌನ್ ಕಲರ್ ಆಗೋ ತನಕ ನೀಟಾಗಿ ಫ್ರೈ ಮಾಡಿಕೊಂಡು, ಆಮೇಲೆ ತಿರ್ಗಾ ಏನು ಮಾಡಬೇಕು, ಒಂದು ಸ್ವಲ್ಪ ಲೈಟಾಗಿ ಸ್ವಲ್ಪ ಬಿಸಿ ಮೆಣಸಿನ್ಕಾಯಿ ಹಾಕಿಬಿಡ್ಬೇಕು. ಮೆಣಸಿನ್ಕಾಯಿ ಹಾಕಾದ್ಮೇಲೆ ನಿಮಗೆ ಟೇಸ್ಟ್ ಬರೋಂಗೆ, ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಾದರೆ ಖಾರ ಸ್ವಲ್ಪ ಒಂದು ಮೆಣಸಿನ್ಕಾಯಿ ಜಾಸ್ತಿ ಹಾಕಬೇಕು. ಆಮೇಲೆ ಕಡಲೆ ಬೀಜ ಹಾಕಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಕರಿಪತ್ತ ಮತ್ತು ಈರುಳ್ಳಿನ ಹಾಕ್ಬಿಡಬೇಕು. ಹಾಕಾದ್ಮೇಲೆ ಚೆನ್ನಾಗಿ ಅದೆಲ್ಲ ಫ್ರೈ ಆಗ್ತಾ ಇರಬೇಕು. ಫ್ರೈ ಆದಮೇಲೆ ಟೋಟಲ್ ನೀಟಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡಿ. ನಿಮಗೆಲ್ಲ ಯಾವ ಥರ ಬೇಕೋ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಆಮೇಲೆ ಚೆನ್ನಾಗಿ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಪರವಾಗಿಲ್ಲ, ಲಿಕ್ವಿಡ್ ಥರ ಇದ್ದರೆ ಇನ್ನೂ ಟೇಸ್ಟ್ ಬರುತ್ತೆ. ಸ್ವಲ್ಪ ಗಟ್ಟಿ, ಕೆಲವರಿಗೆ ಗಟ್ಟಿ ಬೇಕಾಗುತ್ತೆ, ಗಟ್ಟಿ ಇದನ್ನು ಇನ್ನೂ ಚೆನ್ನಾಗಿರುತ್ತೆ, ಅದನ್ನು ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿ ಆಯಿತು. ಲಾಸ್ಟಲ್ಲಿ ಟೊಮೆಟೊ ಹಾಕಬೇಕು. ಟೊಮೆಟೊನೂ ಚೆನ್ನಾಗಿ ಫ್ರೈ ಆಗಬೇಕು, ನೀಟಾಗಿ ಫ್ರೈ ಆಗಬೇಕು. ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ನಿಮಗೆ ಎಷ್ಟು ಬೇಕು ಅಂತ, ಈಗ 2 ಲೋಟ ಗ್ಲಾಸ್ ಅಕ್ಕಿ ಇದ್ದರೆ, 1 ಗ್ಲಾಸ್ ತೊಗರಿಬೇಳೆ ಇದ್ದರೆ ನೀವು ನೀರು 3 ಆಗುತ್ತೆ. ಅಕ್ಕಿ 2 ಲೋಟ, ತೊಗರಿಬೇಳೆ 1 ಲೋಟ ಆದರೆ 3 ಆಗುತ್ತೆ. 3 ಒಂದು ಸ್ವಲ್ಪ ಮೆಣಸು ಹಾಕ್ಬೇಕು. ಹಿಂಗೆ ಮೆಣಸು ಹಾಕ್ಬಿಟ್ಟು ಟೇಸ್ಟ್ ಬರುತ್ತೆ. ಮೆಣಸು ಹಾಕಿದ್ರೆ ಸ್ವಲ್ಪ ಖಾರ ಆಗಿರುತ್ತೆ. ಆಮೇಲೆ ನೀರು ಹಾಕಬೇಕು. ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು, ಸಾಲ್ಟ್ ಹಾಕಬೇಕು. ಆಮೇಲೆ ಚಿಲ್ಲಿ ಪೌಡ್ರ್ ಹಾಕಬೇಕು, ಅರಿಶಿಣ ಪುಡಿ ಹಾಕಬೇಕು. ಒಂದು ಟೇಬಲ್ ಸ್ಪೂನ್ ಅಷ್ಟು, 2 ಅರಿಶಿಣ ಪುಡಿ ಮಾತ್ರ ಅರ್ಧ ಟೇಬಲ್ ಸ್ಪೂನ್ ಹಾಕಬೇಕು. ಆಮೇಲೆ ತೊಳ್ಕೊಂಡಿಟ್ಟಿರೋ ಅಕ್ಕಿ ಮತ್ತು ತೊಗರಿಬೇಳೆ ಅವೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದ್ಮೇಲೆ ನಿಮಗೆ ರುಚಿಗೆ ತಕ್ಕಂತೆ ಖಾರ ಹಾಕೋಬೇಕು. ಖಾರ ಏನಾರ ಜಾಸ್ತಿ ಹಾಕ್ಕೊಂಡ್ರೆ, ಮಕ್ಕಳಿರೋ ಮನೆಯಲ್ಲಿ ಖಾರ ಜಾಸ್ತಿ ತಿನ್ನಲ್ಲ. ಆಮೇಲೆ ತಿರ್ಗಿ ಏನು ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಿಮಗೆ ಒಂದು ಅಕ್ಕಿ 2 ಲೋಟ ಇದ್ದರೆ ಒಂದು 6-7 ಲೋಟ ನೀರು ಹಾಕಬೇಕು. ಯಾಕಂದರೆ ಲಿಕ್ವಿಡ್ ಥರ ಇದ್ದರೆ ಇನ್ನೂ ಟೇಸ್ಟ್ ಬರುತ್ತೆ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಒಂದು 7 ಲೋಟ ನೀರು ಹಾಕಬೇಕು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಸ್ವಲ್ಪ ಲೈಕು, ಶೇರು, ಬೆಲ್ಲೈಕನ್ನು ಪ್ರೆಸ್ ಮಾಡಿ ದಯವಿಟ್ಟು. ಆಮೇಲೆ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಬಿಸಿ ಇದು ಬರುತ್ತೆ. ಕುಕ್ಕರಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಕುಕ್ಕರಲ್ಲಿ ಮಾಡಿದ್ರೆ ಮಾಮೂಲಿ ನೀವು ಒಲೆ ಮೇಲೆ ಇದ್ರ ಮೇಲೆ ಮಾಡ್ತೀರಲ್ಲ, ಪಾತ್ರೆ ಮುಚ್ಕೊಂಡ ಮೇಲೆ, ಅದು ಆದರೆ ಅಷ್ಟೊಂದೇನು ಚೆನ್ನಾಗಿದು ಆಗಲ್ಲ. ಕುಕ್ಕರಲ್ಲಿ ಮಾಡಿದ್ರೆ ಚೆನ್ನಾಗಾಗುತ್ತೆ. ಎಲ್ಲ ಚೆನ್ನಾಗಿ ನೀಟಾಗಿ ಬೇಯುತ್ತೆ. ಎಲ್ಲ ನೀಟಾಗಿ ಬೇಯಾದ್ಮೇಲೆ ಕುಕ್ಕರ್ ಒಂದು 2 ವಿಜಿಲ್ ಹೊಡೆದ್ರೆ ಸಾಕು. 2 ವಿಜಿಲ್ ಸಾಕು. 2 ವಿಜಿಲ್ ಹೊಡೆಸಿದ್ರೆ ಚೆನ್ನಾಗಿ ಓಕೆ ಆಗುತ್ತೆ. ಆಮೇಲೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಕ್ಲೀನಾಗಿ ಕುಕ್ಕರ್ ಮುಚ್ಚಿಬಿಡಬೇಕು. ಮುಚ್ಚಿಬಿಟ್ಟು ಒಂದು 3 ವಿಜಿಲ್ ಹೊಡೆದ್ರೆ ಜಾಸ್ತಿ ಇದಾಗುತ್ತೆ. 2 ಸ್ವಲ್ಪ ನೀರು ಮಾತ್ರ ಜಾಸ್ತಿ ಇರಬೇಕು, ಅದೇ ಇಂಪಾರ್ಟೆಂಟ್ ಆಗಿರೋದು. ನೀರು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನೋಡಿ 1-2 ನಿಮಿಷದಲ್ಲಿ ಆಗುತ್ತೆ. ರೆಡಿ ಆಯಿತು. ಮೇಲೆ ಒಂದು ಸ್ವಲ್ಪ ಖಾರ ಬುಂದಿ ಹಾಕ್ಕೊಂಡ್ಬಿಡ್ಬೇಕು. ಇನ್ನು ಸೂಪರ್ ಟೇಸ್ಟ್ ಬರುತ್ತೆ ತಿಂದರೆ. ನೋಡಿ, ಟೇಸ್ಟ್ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.